ಓಹೋ ಯಾವಾಗ ಬಂದ್ರಪ್ಪ ಅಜ್ಜಿನ ತಾತನವೇ? ಹೋಗೋ ಕಾಳಬೋಳಿ ಮಗನೇ, ಅಲಕಲ್ಲ ಅಜ್ಜಿ ತಾತ ಅವ್ರೇನಂದು ಮರ್ಗಿರ್ತ್ಬಿಟ್ಟಿದಿ ಹೆಂಗಪ್ಪ? ತಿರುಗಿ ನೋಡೋಲೆ ಅಲ್ಲ ಹಾಂ ಹಿಂಗೆಯಾ? ಒಂದು ಅಜ್ಜಿ ತಾತ ನೋಡೋದನ್ನೋದೇನೋ ಜ್ಞಾನ ಇದ್ದದ ನಿನಗೆ? ಬರೋದು ಅನ್ಕೊಂಡಿದ್ದಕ್ಕ ಸುಮ್ಕಿರು. ಓ ಬತ್ತಿಯಕತ್ ಬಿಡಪ್ಪ, ನೀನಾರು ಬರೋಕಿಲ್ಲ ನಾವಾರು ನೋಡ್ಬೇಡ್ದ ಮಗ. ಹೆಂಗಿದಿಲ್ಲ? ನನಗೇನಾಗಿದ್ದು ಚೆನ್ನಾಗಿವನಿಲ್ಲ. ಯಾಕಿಂಗ್ ಸ್ವರ್ಗ ಹೋಗಿದ್ದೀಯೇ? ಮನೇಲಿ ಅಡುಗೆ ಮಾಡೋರಿದ್ರೆ ಹೆಂಗಾರ ಆಯ್ತದೆ, ಇಲ್ದವತ್ ಹಿಂಗೆ ಆಗಿದ್ದಕ್ಕ ನಾಕು. ಹಂಗೇನಿಲ್ಲ ಕಣಜ್ಜಿ, ಊಟ ಮಾಡ್ಕೊಂಡು ಚೆನ್ನಾಗಿವನಿಕ ಸುಮ್ಕಿರು. ಅಲ್ಲಕ್ಕಲ್ಲ ಮಗ, ಹಿಂಗೆ ಹೇಳ್ತೀನಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಹಿಂಗೆ ಸಂಸಾರ ಹಿಂಗೆ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಚಂದವಲ್ಲ ಮಗ. ಏನೋ ಆಯಿತು ಹೋಯ್ತು, ಎಂಥರ ಸಂಸಾರದಲ್ಲೂ ಒಂದು ಏನಾರು ಒಂದು ಬಿರ್ಕು ಬರ್ತದೆ. ಅದನ್ನೇ ಕಟ್ಕೊಂಡು ಸಂಸಾರನೇ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಚಂದವಾ ಹೇಳು? ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು? ಏನೂ ಇಲ್ಲ ಸುಮ್ಕಿರ್ತದೆ. ನೆಮ್ಮದಿಯಾಗಿ ಇವನಿ ನಾನು. ಯಾವಳ ಸವಾಸನೂ ಬೇಡ, ಯಾರು ಸವಾಸನೂ ಬೇಡ ಅನ್ಸ್ಬಿಟ್ಟೆ ನನಗಂತೂ. ನೆಮ್ಮದಿಯಾಗಿ ಇವನಿಕ ಸುಮ್ಕಿರು. ನೀನು ಯಾಕೆ ಬೇಜಾರು ಮಾಡ್ಕೊಂಡು ನೀನು? ಅದು ಇಲ್ಲ ಇದು ಇಲ್ಲ ಅದಿಲ್ಲ ಇದಿಲ್ಲ ಅಂತ ತಲೆ ತಿನ್ಕೊಂಡು ಅವ್ರ ಕೈಲೆಲ್ಲ ಗೋಡ್ದಾಡೋಕ್ಕೆ ಈಗ ನೆಮ್ಮದಿಯಾಗಿ ಇವನಿಕ ಸುಮ್ಕಿರು. ಕಲ ಎಡ್ತಿ ಮಕ್ಳು ತಂದು ಹಾಕ್ಬಾರ್ದು ಅಂದ್ಬಿಟ್ಟು ಎಲ್ಲ ನಿನ್ನಾಗೆ ಕಾಳ ಬುದ್ಧಿ ಕಲ್ತ್ಕೋಬೇಕು. ಒಳ್ಳಲ್ಲ ಅದಕ್ಲೆ ಅವ್ರ ಅಪ್ಪ ಬಂದು ಆ ಪಟ್ಟಿಗೆ ಹೋಗಿರ್ತಂತಲ್ಲ ಮಗ. ಆಯಿತು ಅಂದ್ಬಿಟ್ಟು ಇದೊಂದ್ಸತಿಗೆ ಒಪ್ಕೊಂಡು ಸೇರ್ಸ್ಕೋಬೇಕು ತಾನೆ ಮನೆ ಒಳಕ್ಕೆ ಅವಳನ್ನ. ಹಂಗ ನಿನ್ ಬುದ್ಧಿ ಕಲಿಯೋದು. ಓಹೋ ಏನು ಸೇರಿಸ್ಕೊಂಡರು? ಅವಳು ಸವಾಸವೇ ಬೇಡ ಅಂತಕ್ಕ ಸುಮ್ಕಿರು. ಅಪ್ಪ ಲವ್ ಮಗ, ನಾನು ಹೇಳ್ತೀನಿ ಕೇಳು, ನೀನು ತಲೆಗೆಡ್ಸ್ಕೊಬೇಡ ನೀನು. ಇದೊಂದು ಸತಿ ನಮ್ಮ ಮಾತಿಗೆ ಮುರುವಾದಿ ಕೊಟ್ಟಿಯೋ ಕೊಡೋಕ್ಕಿಲ್ವಪ್ಪ, ಅದೊಂದು ಹೇಳ್ಬಿಡು ನೀನು. ನಮ್ಮ ಮಾತಿಗೆ ಮುರುವಾದಿ ಕೊಡ್ತೀನಿ ಅನ್ನೋದಿದ್ರೆ ನೀನು ಅವಳನ್ನ ಸೇರಿಸ್ಕೊ ಇದೊಂದು ಸತಿಗೆ. ಇನ್ನೊಂದು ಸತಿಗೆ ಬೇಡವೇ ಬೇಡ. ಒಂದು ಸತಿಗೆ ಅನ್ಕೊಡು 10 ಸತಿ ಆಗದೆ ಸೇರ್ಸ್ಕೊತೇನೆ ಇರ್ತೀನಿ. ಅವ್ಳು ತಪ್ಪು ಮಾಡ್ಕೊಂಡು ಬರ್ತೇನಿಲ್ಲ, ನಾನು ಸೇರ್ಸ್ಕೊತೇ ಇರ್ತೀನಿ. ಅವೆಲ್ಲ ಸೀನಿಲ್ಲ ಕತೆ ಬಿಡಿ. ಯಾರು ಹೇಳ್ದವರು, ಯಾರು ಹೇಳಿ ಕಳಿಸ್ದವರು ಹೋಗಿ ಹೇಳೋಗಿ ಅಂತ? ಅಲಕಲ್ಲ ನಮ್ಮ ಜವಾಬ್ದಾರಿ ಇಲ್ವಾ? ಈಗ ನಮ್ಮ ಅಮ್ಮಗನ್ಗೆ ಹಿಂಗೆ ಪರಿಸ್ಥಿತಿ ಆಗದೆ, ನಮ್ಗೆ ಹೆಂಗ್ಲ ನೆಮ್ಮದಿ ಸಿಕ್ಕೋದು? ನೀನು ಅಜ್ಕಟ್ಟಾಗಿ ಉಣ್ಕೊ ತಿನ್ಕೊಂಡು ನೀನು ಹೆಡ್ತಿ ಮಕ್ಳು ಕೂಡ ಚೆನ್ನಾಗಿದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗವಲ್ಲ ಮಕ್ಕಳು ಅಂತ ಖುಷಿ ಪಡ್ತೀವಿ. ನೀನು ಹಿಂಗೆ ಸಂಕಟ ಪಟ್ಟಾಗ ನಮ್ಗೆ ಹೆಂಗೆ ಅನ್ಸೋದು? ತಿರ್ಗಾ ಹೇಳ್ತೀರ ಓಲಲ್ಲ ನಡ್ಲಾ ಹೋಗಿ ಕರ್ಕೊಬರೋದ? ಇಲ್ಲ ಕತ್ ಬಿಡಜ್ಜಿ, ನಾನು ಆಲೇ 15 ಸನೇ ಆಯ್ತು ಕತೆ. ನಾನು ಅರ್ಜಿ ಕೊಟ್ಟಿನಿ ಡೈವರ್ಸ್ಗೆ ಅಂದ್ಬಿಟ್ಟು. ಬೇಡಕ್ಕಲ್ಲ ಮಗ, ಬೇಡಕ್ಕನಪ್ಪ, ದುಡುಕ್ ಬಿಡಕ್ಕಲ್ಲ. ಯಾಕ್ಲೆ ಮಗ, ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಎಂತ ಡೈವರ್ಸ್ ಕೊಟ್ಟಿಲ್ಲ? ಓ ನೀನು ಸರಿ ಬಿಡು ಚಂದ. ಓ ಬದುಕಾಡೋ ಬಾಳಾಡೋರು ಅವರೇ ಹೊಸಿ ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಅಲಕ್ಕಲ್ಲ ಎಂಥ ಡೈವರ್ಸ್ ಕೊಟ್ಟಿಲ್ಲ ನೀನು. ಆಗಿದಾಯ್ತು ಹೋಗಿದೋಯ್ತು. ಇವತ್ತಲ್ಲ ನಾಳೆ ಸರಿ ಆಯ್ತಾನೆ ಅಂದರೆ ನೀನು ಮಿಕ್ಕಿರಿ ಹೋಯ್ತಾನೆ ಇದೆಯಲ್ಲ, ಸರಿಯಾಗಿ ನಿನ್ನ ಬುದ್ಧಿ ಕಲ್ತಿರೋದು. ಹಂಗಾರೆ ಏನು ಮುನ್ಸಾದ್ಮೇಲೆ ಯಾರು ತಪ್ಪು ಮಾಡ್ದಾನೆ ಇದ್ದಾರಲ್ಲ. ನಿಂದೊಳೆ ಜಾಸ್ತಿ ಆಯ್ತು ಕಂದ್ಬಿಡ್ಲ ಮಗ. ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀಯೇ. ಅಜ್ಜಿ ತಾತ ನಿಮ್ಗೆ ಗೊತ್ತಾಗಿಲ್ಲ ಸುಮ್ಕಿರಿ. ನಾನು ಎಷ್ಟು ಅವಮಾನ ಅನ್ಬೋಸಿನಿ ಅಂತ ನನಗೆ ಗೊತ್ತು. ಇವತ್ತಿಗೂ ನಾನು ಹೋಯ್ತಾ ಇದ್ರೆ ನನ್ನ ಮಕ್ಕ ನೋಡ್ಕೊಂಡು ನಗಿತಾರೆ ಜನಗಳು, ಗೊತ್ತಾ? ಕೈ ಬಾಯಿ ತೋರಿಸ್ಕೊಂಡು ನ್ಯಾವೇಸವೆಲ್ಲಿ ಮಾತಾಡ್ದಾಗ ನಮ್ಗೆ ಹೆಂಗೆ ಅನ್ಸೋದು ಅಂತ ನನಗೆ ಗೊತ್ತು. ಅವ್ಳು ತಪ್ಪು ಮಾಡಿದಾಳ ಬಿಟ್ಟಿದ್ದಾಳ ಅದು ಗೊತ್ತಿಲ್ಲ. ಇಡೀ ಎಲ್ರಿಗೂ ನಮ್ಮ ಊರಲ್ಲಿ ಒಬ್ಬರು ಫೋನ್ಗೂ ಹೋಗಿಲ್ಲ ಅನ್ನಂಗಿಲ್ಲ. ಎಲ್ಲರ ಫೋನ್ಗೂ ಫೋಟೋಗಳೆಲ್ಲ ಹೋಗವೆ. ಜೊತೆಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡು ಕೇಕ್ ತಿನ್ಸೋದು. ನನ್ನ ಜೊತೆ ಒಂದು ದಿವಸ ಅವಳು ನಗಿತಂಗೆ ತಿನ್ನಿಸ್ನಿಲ್ಲ. ಅವ್ನು ಯಾವನಿಗೋ ಫೋಟೋದಲ್ಲಿ ಪೋಸ್ ಕೊಟ್ಕೊಂಡು ಕೇಕ್ ತಿನ್ನಿಸ್ತಾವಳಲ್ಲ, ಅವೆಲ್ಲ ನೋಡಿ ನಾನು ಹೆಂಗೆ ಸಹಿಸ್ಬೇಕು, ನಾನು ಹೆಂಗಜ್ಜಿ ಸಹಿಸ್ಬೇಕು, ಹೆಂಗೆ ತತ್ತ ಸಹಿಸ್ಬೇಕು? ನನಗೆ ಎಷ್ಟಿರೋದು ಕುದಿ, ನನಗೆ ಎಷ್ಟಿರೋದು ಮನ್ಸಿಗೆ ನೋವಾಯ್ಕಿಲ್ವಾ? ನೋಡ್ಬಿಟ್ಟು ಜನಗಳು ನನ್ನ ನೆವೆಸವೆಲ್ಲಿ ಮಾತಾಡೋದು, ನನ್ನ ತಿರ್ಕೊಂಡು ನೋಡ್ಕೊಂಡು ನೆಗೆಯೋದು ಇವೆಲ್ಲನೂ ನೋಡಿ ನನಗೂ ಸಾಕಾಗದೆ. ನನಗೆ ಗೊತ್ತು ಆ ಕಷ್ಟ ಏನು ಅಂತ. ಹೇಳೋರ್ಗೇನು ಹೇಳ್ತಿದ್ರಿ ನಮ್ಗೆ ಗೊತ್ತು. ನೋಡಜ್ಜಿ, ನಿಮ್ಮ ತಮ್ಮ ನಿಮ್ಮ ಕಾಲು ಕಟ್ಕೊತೀನಿ. ಅವಳನ್ನಂತೂ ನಾನು ಯಾವುದೇ ಕಾರಣಕ್ಕೂ ಅವಳನ್ನ ನಾನು ನನ್ನ ಜೀವನದಲ್ಲಿ ನೀನು ಪ್ರವೇಶ ಮಾಡ್ಕೊಳಕ್ಕಿಲ್ಲ. ನಾನು ನನ್ನ ಮಗನೂ ಸಾಕಾಗಿ ಗೊತ್ತು. ನನ್ನ ಹೆಣ್ಮಕ್ಳು ಕರೆದು ಬಾವಿಸೋದು ಗೊತ್ತು. ನನಗೆ ಇನ್ನೊಂದು ಮದುವೆನೂ ನಾನು ಆಗೋನಲ್ಲ. ನಂಗೆ ಸವಾಸವೇ ಬೇಡ ನನಗೆ, ಸರಿಯಾ? ನಾನು ನೆಮ್ಮದಿಯಾಗಿ ನಾನು ಎಷ್ಟು ದಿವಸ ಇರಬೇಕು, ನನ್ನ ಮಕ್ಳಿಗೋಸ್ಕರ ಬದುಕ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ. ಅವಳನ್ನ ಸಣ್ಣ ಕೆಲಸ ಮಾಡಿದಾಳ, ಅವಳು 3 ತಿಂಗಳ ಗಂಟ ಅದು ಎಲ್ಲಿದ್ಲು ಯಾತವಿದ್ಲು, ಅವೆಲ್ಲನೂ ನಾನು ಹೆಂಗೆ ನಂಬಂದು? ನಾನು ಹೆಂಗೆ ನನ್ನ ಜೊತೆ ಇದ್ಕೊಂಡೆ ಅವಳು ಈ ಆಟ ಆಡಿರೋಳು? ನಾನು ಕಾಣ್ದಂಗೆ ಎಷ್ಟು ಆಟ ಆಡಿದಾಳು? ನನಗೆ ಅವೆಲ್ಲ ಬೇಡ ಕಣಜ್ಜಿ. ನನಗೆ ಅವಳು ಸವಾಸನೇ ಬೇಡಿ. ದಯವಿಟ್ಟು ಯಾರುವೇ ನನಗೆ ಆ ವಿಷಯದಲ್ಲಿ ಮಾತ್ರ ಬುದ್ಧಿ ಹೇಳಕ್ಕಂತೂ ಬರಬೇಡಿ ನೀವು. ನಿಮ್ಮ ತಮ್ಮ ನನ್ನ ಇಷ್ಟ ಮಾಡಬೇಡಿ ನೀವು. ನಾನು ಆಲೇ ಲಾಯರ್ಗೆ ಹೋಗಿ ಆಲೇ ನಾಳೆಗೂ ನಾಡ್ದು ಹೋಗ್ಬೋದು ನೋಟಿಸ್ ಒಳಗೆ, ಡೈವರ್ಸ್ ನೋಟಿಸು. ಓಲಿ ನನಗೆ ಮಾತ್ರ ಅವಳು ಸವಾಸ ಬೇಡ. ಏನಿದೆ ಒಂದು ಅವತಾರ ಆಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಮಗೇನು ಮಾಡೋಕ್ಕೆ ಏನಿಲ್ವಾ? ಏನು ಕಮ್ಮಿ ಮಾಡಿದೆ ಅವಳಿಗೆ? ಏನು ಕಮ್ಮಿ ಮಾಡಿದೆ? ಅವಳೇ ಸ್ವಲ್ಪ ಮನೆ ತೆಗ್ದೆ ಬೇಕಾದಂಗೆ ಒಡವೆ ಮಾಡಿಸಿದೆ. ಒಂದು ಕೈ ತುಂಡಾಗ್ಬೋದು, ಒಂದು ಸತಿ ಚೆನ್ನಾಗಿದ್ದಾಗ ತೆಗೆದು ಕೊಡ್ತಿದ್ದೆ, ಇನ್ಯಾರು ಕೊಡ್ತಿದ್ದೆ? ನನ್ನ ಮಕ್ಳಿಗೆ ನ್ಯಾಯ ಮಾಡಿಬಿಟ್ಟು ಹೆಣ್ಮಕ್ಳಿಗೆ ಇವಳಿಗೆ ನಾನು ಇರ್ತೀನಿ, ನಾನು ನಂಬಂದವಳು ಅಂದ್ಕೊಂಡು ಅವಳಿಗೆ ಮೋಸ ಮಾಡಿಬಿಡ್ದು ಅಂದ್ಬಿಟ್ಟು ನಾನು ಎಲ್ಲನೂ ಅವಳಿಗೆ ಮಾಡಿದೆ. ನಾನು ಮಾಡಿದ್ದಕ್ಕೆ ಅವಳು ಏನು ಬಹುಮಾನ ಕೊಟ್ಲು. ಅವಳು ಬಹುಮಾನ ಕೊಟ್ಟಿರೋದು ನನಗೆ ಇನ್ನೂ ಸಹಿಸ್ಕೊಳಕ್ಕಾಯ್ತಲ್ಲ ನನಗೆ. ನಿಮಗೆ ಹೇಳ್ತಿದ್ರಿ ಅನ್ಬೋಸೋಂಗೆ ನನಗೆ ಗೊತ್ತು ಆ ಕಷ್ಟ ಏನು ಅಂದ್ಬಿಟ್ಟು. ಅವ್ರು ಸವಾಸನೇ ಬೇಡ ಕಣಜ್ಜಿ ನನಗೆ. ಅವ್ರು ಸವಾಸವೇ ಬೇಡ. ದೊಡ್ಡ ನಮಸ್ಕಾರ ನನಗೆ. ನಾನೇನೋ ಅಂದ್ಕೊಂಡಿದ್ದೆ ಅವಳು ಬುದ್ಧಿ ತೋರ್ಬಿಟ್ಲು. ಅವಳು ಬುದ್ಧಿ ತೋರ್ತಾನೆ. ಡೈವರ್ಸ್ ನೋಟಿಸ್ ಓದಾಗ ಗೊತ್ತಾಗ್ತದೆ ಅವಳಿಗೆ. ಎಲ್ಲ ಇವತ್ತೆಲ್ಲ ನಾಳೆ ಸರ್ ಮಾಡ್ಬಿಡ್ತಾರೆ, ಹೋಗಿ ಜೊತೆಲಿ ಇರ್ಬೋದು ಅನ್ಕೊಂಡು ಕನ್ಸ್ಕೊಳ್ತಾ ಇರ್ಬೋದು ಅವಳನ್ನ ಈ ಜೀವನದಲ್ಲಿ ಅವಳಿಗೂ ನನಗೂ ಸಂಬಂಧ ಮುಗಿತು. ಯಾವುದೇ ಕಾರಣಕ್ಕೂ ಯಾವ ಹರಿಯರ ಬ್ರಹ್ಮ ಬಂದು ಹೇಳಿದ್ರು ನಾನು ಯಾರ ಮಾತು ಕೇಳೋನಲ್ಲ. ನಾನುವೇ ಕೇಳಿ ಸಾಕಾಗೋದೆ, ಸರಿಯಾ? ಅವಳ ಆಟಗಳು ನಾನು ನೋಡೋದು ಬೇಡ, ನನಗೆ ಬೇಡಕ್ಕೂ ಬೇಡ, ಅವ್ರು ಸವಾಸವೇ ಬೇಡ.
ಅವಳು ನನ್ನ ಕುಟ್ಟು ಒಂಥರ ಇರೋದು ಹಿಂಗಡೆ ಒಂಥರ ಮುಂಗಡೆ ಒಂಥರ ಇರೋದು ನಾನು ಯಾವತ್ತೂ ನಂಬಕ್ಕೂ ಇಲ್ಲ. ನಂಗೆ ಬೇಡಕ್ಕೂ ಬೇಡ ಕಣಜ್ಜಿ. ನಂಗೆ ಅವ್ರು ಸಾವಾಸ ಬೇಡ. ಅವ್ಳು ಸುದ್ದಿನೇ ಎತ್ಬೇಡಿ ನನಗೆ. ಮೈರಮ್ಮ ನೆಟ್ಕಾಯ್ತು ಅವಳು ನೆನ್ಸ್ಕೊಂಡ್ರೆ ನನಗೆ ಗೊತ್ತಾ ಅವಳು ಮಾಡಿರೋ ಮೋಸಕ್ಕೆ ಎಣ್ಣೆಕ್ಕೆ ನನಗೆ ಗೊತ್ತು ಯಾವ ಥರ ನೋವು ಕೊಟ್ಟಾಳೆ ಅಂದ್ಬಿಟ್ಟು. ಅಲ್ಲಕ್ಕಲ್ಲ ಇದು ಎಲ್ಲ ಹಿಂಗೆ ಹೇಳ್ತಾ ಇದ್ದೀನಿ ನೀನು. ಅಲ್ಲ ಡೈವರ್ಸ್ ನೋಟಿಸ್ ಕಳಿಸಿದ್ದಿಲ್ಲ ಮಗ. ಇವೆಲ್ಲ ಯಾಕಪ್ಪ ಬೇಕು, ಯಾಕೆ ಬೇಕು? ನೀನು ಅತಿ ದೊಡ್ಡದಾಗಿ ಮಾಡ್ಕೊತಾ ಇದ್ದಿ ಕತ್ಬಿಡು ಸಮಸ್ಯೆಯ. ಚಿಕ್ಕದಾಗಿರೋ ಸಮಸ್ಯೆಯ ದೊಡ್ಡದು ಮಾಡ್ಕೊತಾ ಇದ್ದಿ ಕತ್ಬಿಡ್ಲ ಮಗ. ಯಾವ ದೊಡ್ಡದು ಮಾಡ್ಕೊತಿಲ್ಲ, ಏನು ಮಾಡ್ಕೊತಿಲ್ಲ ಸುಮ್ಕಿರಜ್ಜಿ. ನನಗೆ ಗೊತ್ತಿಲ್ವಾ? ನನಗೆ ಅವಳು ಅಷ್ಟೇ ನೋವು ಕೊಟ್ಟವಳೆ, ನಿಮ್ಗೆ ಗೊತ್ತಾಗಿಲ್ಲ. ಸುಮ್ಮನಿರಿ ಪಾಪ. ನೀವು ಹೇಳೋದು ನನ್ನ ಹೊಳೆದಕ್ಕೆ ನಾನು ಸಂಸಾರ ಹಾಳು ಮಾಡ್ಕೊಬೇಡ್ದು, ಚೆನ್ನಾಗಿರಲಿ ಹೆಂಡತಿ ಮಕ್ಳ ಜೊತೆ ಅಂತ ಹೇಳೋದು ನೀವು ನಿಮ್ಮ ಧರ್ಮ. ಅಂದರೆ ಅವಳು ಕೂಡ ನಾನು ನಿಮ್ಮದೇ ಇರೋಕ್ಕಂತೂ ಸಾಧ್ಯ ಇಲ್ಲ. ಅದು ನನಗೆ ಗೊತ್ತು ಏನು ಎಂತು ಅಂತ. ಸುಮ್ಮನೆ ಯಾಕೆ ಸಾಕಬೇಕು? ಯಾಕಜ್ಜಿ ಬೇಡ ಅಂದಮೇಲೆ ಬೇಡ ಅಷ್ಟೇ. ಅವಳ ಪಡ್ಗೆ ಅವಳಿರಲಿ, ನನ್ನ ಪಡ್ಗೆ ನಾನು ಇರ್ತೀನಿ. ನಾನೇ ಡೈವರ್ಸ್ ಕೊಡ್ತೇನೆ ಅವಳಿಗೆ ಕದ್ಬಿಡು. ನಾಳೆಕೋ ನಟ್ಟು ನೋಟಿಸ್ ಹೋಗ್ಬೋದು. ಅದನ್ನ ಇಲ್ಲಿಗೆ ಮುಗಿಸ್ಬೇಕು ಅಷ್ಟೇ. ನನಗೆ ಇಷ್ಟ ಇಲ್ಲ. ನನಗೆ ಸುಮ್ಮನೆ ಅವಳು ಆಡಿದ ಆಟ ಆಡ್ಕೊಂಡು ಅವಳು ಕಣಿಕೊಂಡು ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕತೆ. ಅಲ್ಲಕ್ಕಲ್ಲ ಮಗ ಹಿಂಗೆ ಆಡಿದ್ರೆ ಹಂಗ್ಲ ನಿಂದು. ಅಲ್ಲ ನೀನು ಮಕ್ಳು ಭವಿಷ್ಯದ ಬಗ್ಗೆ ನಾವು ಅದಕ್ಕೆಲ್ಲ ಒಯ್ದನ ಬಗ್ಗೆ ನೀನು ಯೋಚನೆ ಮಾಡ್ತೇಲ್ವಲ್ಲ ಮಗ. ಎಷ್ಟು ದಿವಸ ಅಂತ ನೀನು ಅಲ್ಲಿ ಇಲ್ಲಿ ಉಣ್ಕೊಂಡು ಕೂತ್ಕೊಂಡಿಯೇ? ಈಗ ಯಾರು ಹೆಂಗಸ್ರು ಇದ್ದಾರೆ, ಇಲ್ಲ ಇನ್ನೊಂದು ಮದುವೆ ಇದಿಲ್ಲ, ಅದು ಹೇಳತ್ತಾಗೆ ಎಲ್ಲರೂ ನೋಡ್ಬಿಟ್ಟು ಮಾಡೋಕ್ಕಾಯ್ತದೆ. ಹಾಕದಿದ್ರೆ ಅಜ್ಜಿನೇ ಹೇಳಿಲ್ವ ಅದೆಲ್ಲ ಹೆಣ್ಣು ನೋಡ್ಕೊ ಬಂದೀನಿ ಆಲ ಮಗ ಅಂತ, ಮನೆ ಕೊಪ್ಪಳ ನೋಡ್ಕೊ ಬಂದೀನಿ ಆಗು ಅಂತ ಹೊಸಿ ಹೇಳ್ತಾ ನಾನು ಆಯ್ಕಿಲ್ಲ ಅಂತ ಹೇಳಿಲ್ವ ನಾನು? ನನಗೆ ಯಾವ ಮದುವೆ ಸವಸನೂ ಬೇಡ, ಏನು ಬೇಡ. ನೆಮ್ಮದಿಯಾಗಿ ಇವನಿ ಒಟ್ಟಿಗೆ ಈಗೇನು ನೆಮ್ಮದಿಗೇನು ಕೊರತೆ ಆಗಿಲ್ಲ. ನೆಮ್ಮದಿಯಾಗಿ ಇವನಿ ಅಡುಗೆ ಗಿಡ್ಗೆಲ್ಲ ನಾನೇ ಮಾಡ್ಕೊತೀನಿ. ಎಲ್ಲ ಒಂದೊಂದ್ಸತಿ ತಪ್ಪೋದಂಗೆ ಸೋಬಿತ್ರ ಅಂತ ಕೊಯ್ತೀನಿ ಊಟಕ್ಕೆ ಅಷ್ಟೇ. ಅಲ್ಲಿಗೂ ಹೋಗಿಲ್ಲ ಅಂದಮೇಲೆ ಅವಳಿಗೂ ಬೇಜಾರಾಗ್ಬಿಡ್ದು. ನೋಡಿ ನಮ್ಮ ಅಣ್ಣ ಇಲ್ಲಿಗೆ ಬರ್ತಾನೆ, ಎದ್ದು ಬಿದ್ದು ಇಲ್ಲೇ ಊಟ ಮಾಡ್ತಾನೆ ಅಂತ ಅವಳ್ಯಾಕೆ ಬೇಜಾರು ಮಾಡೋದು? ಅವ್ರಿಗೂ ಬೇಜಾರು ಮಾಡೋದು ನಂಗೆ ಇಷ್ಟ ಇಲ್ಲ. ನಾನೇ ಮಾಡ್ಕೊತೀನಿ ಕಣಜ್ಜಿ, ನಾನೇ ಮಾಡ್ಕೊತೀನಿ. ಓ ಮಗ, ಇವೆಲ್ಲ ವನವಾಸ ಯಾಕಪ್ಪ ನಿನಗೆ? ಯಾಕೆ ಹೆಂಗೆ ಆಡ್ತಾಯಿದ್ದೀನಿ ನೀನು? ಇವೆಲ್ಲ ವನವಾಸ ಯಾಕೆ ಬೇಕು ನಿನಗೆ? ಹಾಂ, ಅಚ್ಚುಕಟ್ಟಾಗಿ ಏನೋ ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಸಹಿಸ್ಕೊಂಡು ಸೋತ್ರೆ ಸುಖ ಬಾಳುಕಲ್ಲ ಮಗ. ಯಾಕೆ ಹೆಂಗೆ ಅಡಿಗೆ ನೀನು? ಇದೊಂದು ಸತಿ ನೋಡ್ಲ ಮಗ, ಇದೊಂದು ಸತಿ ಬರಲಿ ನೋಡಿ. ಯಾವ ಡೈವರ್ಸು ಬೇಡ, ಏನು ಬೇಡ. ನಾಳೆ ಎದ್ದು ಒತ್ಲಂತೆ ಹೊಂಟೋಗದ. ನಾವು ಹೇಳ್ತೀವಿ ನಡಿ ಬುದ್ಧಿಯ, ನಾವು ಹೇಳ್ತೀವಿ ಅವಳಿಗೆ. ನಡಿಲ್ಲ ಮಗ, ನೀನು ತಲೆಗೆಡ್ಸ್ಕೊಬೇಡ. ನೀನು ಯಾರು ಹೇಳೋದು ಬೇಡ, ಯಾರು ಕೇಳೋದು ಬೇಡ. ಜಿ ತತ ಸುಮ್ಕಿರಿ. ನೀವು ಬೇಜಾರು ಮಾಡ್ಕೊಬೇಡಿ. ನೀವು ನೋಡಿ ಹಂಗಂದಲ್ಲ ಹಿಂಗಂದಲ್ಲ ಅಂತ ನೀವು ಬೇಜಾರು ಮಾಡ್ಕೊಬೇಡಿ ನನ್ನ ಬಗ್ಗೆ. ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಸುಮ್ಮನೆ ನಾನು ಬಲವಂತ ಮಾಡಬೇಡಿ ನೀವು. ನೀನು ಇಷ್ಟ ಆಗಲ್ಲ ಮಗ. ನಾವೇನ್ಲ ಮಾಡವ? ಹೇಳಂಥದ್ದು ಹೇಳ್ದು. ನೀನು ಹೇಳಿದ್ರು ಕೇಳೋಕ್ಕಿಲ್ಲ ಅಂದಮೇಲೆ ನಾವು ಏನು ಮಾಡಂಗಿದ್ದದು? ಏನು ಮಾಡಂಗಿದ್ದದಪ್ಪ? ಯಾಕೆ ಹೇಳೋರು ನಮ್ಮ ಅಜ್ಜಿ ತಾತ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ. ಇನ್ನು ಯಾಕೆ ಹೇಳವ ಬಿಡು. ನೀನು ಇಷ್ಟ ಆಗಲ್ಲ ಮಗ, ಹೆಂಗಾರು ಮಾಡ್ಕೊ. ಇನ್ನೇನು ನೋಡು, ನಮ್ಮ ಏನು ನಮ್ಮ ಅಪ್ಪನವೇ ನಮ್ಮ ಅಲ್ಲಿಂದ ಬಂದವ್ರೆ, ಅವ್ರು ಹೇಳೋದು ಕೇಳೋದ ಅನ್ನೋದು ನಿನ್ಗೆ ಗೊತ್ತಿರೋದು ನೋಡು. ಯಾಕೆ ಬಂದಿದ್ದೋ ನಾವು? ಯಾಕಪ್ಪ ಬಂದಿದ್ದೋ? ನನ್ನ ಮಗನ ಸಂಸಾರ ಸರಿಯಾಗಲಿ ಅಂತ ಹೇಳಕ್ಕಲ್ವಾ? ನಮ್ಮ ಮಾತನೇಲಿ ಯಾಕೆ ತಗತ್ತೆ ಅಲ್ವಲ್ಲ ನೀನು? ಆಯಿತು ಕಣಜ್ಜಿ ಒಂದ್ಸತಿ ಅಂತ ಅನ್ನೋದು ನಿನ್ನ ಬಾಯಲ್ಲಿ ಬತ್ತೆ ಅಲ್ವಲ್ಲ ಮಗ, ನಿನ್ನ ಬಾಯಲ್ಲಿ ಅದು ಬರೋಕ್ಕೂ ಇಲ್ಲ ಅಜ್ಜಿ. ಅದೆಲ್ಲ ಮುಗ್ದಿರೋ ಕತೆ ತಿರ್ಗ ಫಸ್ಟಿನ ಶುರು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸುಮ್ಕಿರಿ ನೀವು. ಇರಿ ಅಜ್ಜಿ, ಚಿಕನ್ ತತ್ತೀನಿ ಮಾಡು, ಮನೇಲಿ ಊಟ ಮಾಡೋಕ್ಕಾಯ್ತದೆ. ಕುಂಕನು ಓಲೆ ಹೇಳಿದ ಮತ್ತೆ ಕೇಳ್ತಾ ಇದೆಯಲ್ಲ ನೀನು. ನಿಮ್ಗೆ ಚಿಕನು ಮಟನ್ ಮಾಡ್ಕೊಂಡು ಕೂತ್ಕೊತೀನಿ. ಹೋಗು, ಹೇಳಿದ ಮತ್ತೆ ಕೇಳ್ದೋದ್ಮೇಲೆ ಇನ್ನೆಂತ ಮಕ್ಕಳುಗಳು ನೀವು. ಬನ್ನಿ ಹೋಗೋದು ನಾವು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.